ಹಾಯ್ ಹಲೋ ನಮಸ್ತೆ, ದಿಸ್ ಈಸ್ ಪೂಜಾ. ನಾನಿದು ಮೊದಲನೇ ಸತಿ ನನ್ನ ವೀಡಿಯೋಗೆ ನಾನು ವಾಯ್ಸ್ ಕೊಡ್ತಾ ಇರೋದು. ಸೊ ಐ ಆಮ್ ಲಿಟಲ್ ಬಿಟ್ ನರ್ವಸ್. ಹೇಗಾಗಿದ್ದೋ ಗೊತ್ತಿಲ್ಲ. ಸೊ ನೋಡಿ, ನಾನು ಮನೇಲಿರೋ ಬಾಟಲ್ಸ್ನ ಕ್ರಾಫ್ಟ್ ಮಾಡಬೇಕು ಅಂತ, ಅದರಿಂದ ಪ್ಲ್ಯಾಂಟ್ ಹೋಲ್ಡರ್ ಮಾಡಬೇಕು ಅಂತ ಈ ಥರ ಕಟ್ಟಿಂಗ್ಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರ ಮನೇಲೂ ಬಾಟಲ್ಸ್ ಇದ್ದೇ ಇರುತ್ತೆ, ನಿಮ್ಮ ಮನೇಲೂ ಇರುತ್ತೆ, ಬಟ್ ಅದು ವೇಸ್ಟೇಜ್ ಅಂತ ಎಸೆದ್ಬಿಡ್ತೀರ. ನಾನು ತುಂಬ ಸತಿ ಎಸೆದಿದ್ದೀನಿ, ಬಟ್ ಈ ಸತಿ ಏನಾನ ಉಪಯೋಗ ಮಾಡ್ಕೊಳ್ಳೋಣ ಅಂತ ನಾನು ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ಟಿಂಗ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕಾಗುತ್ತೆ, ಯಾಕಂದರೆ ಅದು ತುಂಬ ಹಾರ್ಡಾಗಿರುತ್ತೆ, ಅಷ್ಟೇ ಶಾರ್ಪಾಗಿರುತ್ತೆ, ನಿಮ್ಮ ಕೈ ಕೂಡ ಕಟ್ಟಾಗ್ಬೋದು. ಅದ್ರ ಮೇಲೆ ನಾನು ಈ ಪೇಂಟ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಕ್ಯಾಮಲ್ ಬ್ರ್ಯಾಂಡ್ದು ಪೇಂಟ್ ಯೂಸ್ ಮಾಡ್ತಾಯಿದ್ದೀನಿ. ಬೇಸಿಕಲಿ ನಾನು ಆಲ್ವೇಸ್ ಯಾವಾಗ್ಲೂ ಫೆವಿಕ್ರಿಲ್ ಅವ್ರದ್ದೇ ಯೂಸ್ ಮಾಡೋದು, ಬಟ್ ಕ್ಯಾಮಲ್ ಅವ್ರದ್ದು ಏನಕ್ಕೆ ಯೂಸ್ ಮಾಡಿದೆ ಅಂದರೆ ಆ ಟೈಮಲ್ಲಿ ನಾನು ಅದನ್ನು ಕೊಂಡ್ಕೊಂಬಂದಿದ್ದೆ, ಅದು ಮನೇಲಿ ವೇಸ್ಟ್ ಇತ್ತು, ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಬಾಟಲ್ಗೆ ನಾನು ಪರ್ಪಲ್ ಕಲರ್ನ ಚೂಸ್ ಮಾಡಿದ್ದೀನಿ, ಬಟ್ ಸೆಕೆಂಡ್ ಒನ್ ಚೂಸ್ ಮಾಡಬೇಕಾದ್ರೆ ನಾನು ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದ್ದೆ. ಬಟ್ ಆದರೂ ನನಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಪರ್ಪಲ್ ರೆಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ರೆಡ್ ಮತ್ತು ಪರ್ಪಲ್ನ ನಾನು ಕಲರ್ ಕೊಟ್ಟಿದ್ದೀನಿ. ನಾನು ಇದಕ್ಕಿಂತ ಮುಂಚೆನೂ ಹಾರ್ಟ್ ಶೇಪಲ್ಲಿ ಪೇಂಟ್ ಮಾಡಿದ್ದೆ. ತುಂಬ ಪಾಟ್ಸ್ಗಳಿಗೆ ನಾನು ಹಾರ್ಟ್ ಶೇಪೇ ಕೊಟ್ಟಿರೋದು. ಸೊ ಇದೂ ಆ ಪಾಟ್ಸ್ಗಳಲ್ಲಿ ಇವು ಹಾರ್ಟ್ ಶೇಪ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಎರಡಕ್ಕೂ ಹಾರ್ಟ್ ಶೇಪನ್ನೇ ಕೊಟ್ಟಿದ್ದೀನಿ. ಪರ್ಪಲ್ ಚೂಸ್ ಮಾಡಬೇಕಾದ್ರೆ ಏನೂ ಅನ್ನಿಸ್ಲಿಲ್ಲ, ಬಟ್ ರೆಡ್ಗೆ ನಾನು ಯಾವ ಕಾಂಬಿನೇಷನಲ್ಲಿ ಹಾರ್ಟ್ ಕೊಡಲಿ ಅಂತ ನಾನು ತುಂಬ ಕನ್ಫ್ಯೂಷನಲ್ಲಿದ್ದೆ. ಫಸ್ಟು ಎಲ್ಲೋ ಅಂದ್ಕೊಂಡೆ, ಆರೆಂಜ್ ಅಂದ್ಕೊಂಡೆ, ಆಮೇಲೆ ಅಂದ್ಕೊಂಡೆ ಮಲ್ಟಿ ಕಲರಲ್ಲಿ ಬೇರೆ ಏನಾದರೂ ಡಿಸೈನ್ ಮಾಡಬೇಕು ಅಂತ, ಬಟ್ ಕೊನೆಗೆ ನಾನು ಹಾರ್ಟ್ ಶೇಪನ್ನೇ ಕೊಟ್ಟೆ. ಎರಡೂ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಮುಂಚೆ ಬೆಳೆಸಿರೋ ಮನಿ ಪ್ಲ್ಯಾಂಟ್ಗಳು. ಸೊ ಇದರಿಂದನೇ ನಾನು ಬಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇವು ನಾನು ಮುಂಚೆ ಪೇಂಟ್ ಮಾಡಿರೋ ಪ್ಲ್ಯಾಂಟ್ಗಳು. ಸೊ ಬಳ್ಳಿನ ಚೂರು ಚೂರೇ ಕಟ್ ಮಾಡ್ಕೊಬೇಕು. ಅದೆಲ್ಲಿ ಮೊಳಕೆ ಬಂದಿರುತ್ತೋ ಅಲ್ಲಿಂದ ಅದನ್ನು ಸ್ವಲ್ಪನೇ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ತುಂಬಾ ಮಳೆ ಬರೋಂಗಾಗಿತ್ತು. ಸೊ ಅಷ್ಟರಲ್ಲಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಬೇಕು ಅಂತ ಮಣ್ಣೆಲ್ಲ ತುಂಬ್ತಾ ಇದ್ದೆ. ನನ್ನ ಹತ್ರ ಗ್ಲೌಸು ಅದೇನು ಇಕ್ವಿಪ್ಮೆಂಟ್ಸ್ ಇರುತ್ತೋ ನನ್ನ ಹತ್ರ ಇಲ್ಲ, ಯಾಕಂದರೆ ಕೈ ಇದೆಯಲ್ಲ, ಕೈಯಿಂದನೇ ತುಂಬಾನ ಅಂತ. ಇದೆಲ್ಲ ಆಗೋಷ್ಟರಲ್ಲಿ ನಾನು ಹೋಲ್ ಮಾಡೋದನ್ನೇ ಮರೆತುಬಿಟ್ಟಿದ್ದೆ. ಕೆಳಗಡೆ ಹೋಲ್ ಆಗಲಿಲ್ಲ. ಸೊ ಸೈಡಿಗೆ ಸ್ವಲ್ಪ ಹೋಲ್ ಮಾಡಿಬಿಟ್ಬಿಟ್ಟೆ. ನೀರು ಪಾಸ್ ಆಗೋದು ಅಷ್ಟೇ ಇಂಪಾರ್ಟೆಂಟು, ಇಲ್ಲಾಂದರೆ ಪ್ಲಾಂಟ್ ಕೊಳ್ತೋಗುತ್ತೆ ಅಂತ. ಸೊ ಅಷ್ಟರಲ್ಲಿ ನಾನು ಕಿಟಕಿಲಿ ಪ್ಲಾಂಟ್ ಸೆಟ್ ಮಾಡೋದ್ರಲ್ಲಿ ನಾನು ಹರಸಾಹಸ ಮಾಡ್ತಾಯಿದ್ದೆ, ಅದು ಆಗ್ತಾನೇ ಇರಲಿಲ್ಲ. ಸೊ ಕೊನೆಗೂ ಆಯಿತು. ನೋಡಿ, ಈ ಥರ ಕಾಣಿಸ್ತಿದೆ ನಮ್ಮ ಪ್ಲಾಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.